ಬಂದೈತೆ ತಂಗಿ ಹುಂಜ ಬಂದೈತೆ, ಅಂಗಳದಲ್ಲಿ ಆಡಿ ಹಾಡಿ ಕೂಗುತ್ತಾನವ್ವ. ನಮ್ಮ ಅಂಗಳದಲ್ಲಿ ಆಡಿ ಹಾಡಿ ಕೂಗುತ್ತಾನವ್ವ. ಹುಂಜ ಬಂದೈತೆ ತಂಗಿ ಹುಂಜ ಬಂದೈತೆ, ಅಂಗಳದಲ್ಲಿ ಆಡಿ ಹಾಡಿ ಕೂಗುತ್ತಾನವ್ವ. ನಮ್ಮ ಅಂಗಳದಲ್ಲಿ ಆಡಿ ಹಾಡಿ ಕೂಗುತ್ತಾನವ್ವ. ಕರಿಯ ಬಿಳಿಯ ಕೆಂಪು ಬಣ್ಣದ ಹುಂಜ ಕಾಣವ್ವ, ಕರಿಯ ಬಿಳಿಯ ಕೆಂಪು ಬಣ್ಣದ ಹುಂಜ ಕಾಣವ್ವ. ಆ ಹುಂಜ ಬಾಳ ಚಂದಾಗೈತೆ ಸಾಕಿ ನೋಡವ್ವ. ಆ ಹುಂಜ ಬಾಳ ಚಂದಾಗೈತೆ ಸಾಕಿ ನೋಡವ್ವ. ಯವ್ವ ಹುಂಜ ಬಂದೈತೆ ತಂಗಿ ಹುಂಜ ಬಂದೈತೆ, ಅಂಗಳದಲ್ಲಿ ಆಡಿ ಹಾಡಿ ಕೂಗುತ್ತಾನವ್ವ. ನಮ್ಮ ಅಂಗಳದಲ್ಲಿ ಆಡಿ ಹಾಡಿ ಕೂಗುತ್ತಾನವ್ವ. ಮನಮುನಿಗಳ ಎಚ್ಚರಿಸುವ ಹುಂಜ ಕಾಣವ್ವ, ಮನಮುನಿಗಳ ಎಚ್ಚರಿಸುವ ಹುಂಜ ಕಾಣವ್ವ. ಆ ಹುಂಜ ಬಾಳ ಮುದ್ದಾಗೈತೆ ಸಾಕಿ ನೋಡವ್ವ. ಆ ಹುಂಜ ಬಾಳ ಮುದ್ದಾಗೈತೆ ಸಾಕಿ ನೋಡವ್ವ. ತಂಗಿ ಹುಂಜ ಬಂದೈತೆ ತಂಗಿ ಹುಂಜ ಬಂದೈತೆ, ಅಂಗಳದಲ್ಲಿ ಆಡಿ ಹಾಡಿ ಕೂಗುತ್ತಾನವ್ವ. ನಮ್ಮ ಅಂಗಳದಲ್ಲಿ ಆಡಿ ಹಾಡಿ ಕೂಗುತ್ತಾನವ್ವ. ಸಮಯವನ್ನರಿತು ಕೂಗುವಂತ ಹುಂಜ ಕಾಣವ್ವ, ಸಮಯವನ್ನರಿತು ಕೂಗುವಂತ ಹುಂಜ ಕಾಣವ್ವ. ಆ ಹುಂಜ ಬಾಳ ಚಂದಾಗೈತೆ ಸಾಕಿ ನೋಡವ್ವ. ಆ ಹುಂಜ ಬಾಳ ಚಂದಾಗೈತೆ ಸಾಕಿ ನೋಡವ್ವ. ಯವ್ವ ಹುಂಜ ಬಂದೈತೆ ತಂಗಿ ಹುಂಜ ಬಂದೈತೆ, ಅಂಗಳದಲ್ಲಿ ಆಡಿ ಹಾಡಿ ಕೂಗುತ್ತಾನವ್ವ. ನಮ್ಮ ಅಂಗಳದಲ್ಲಿ ಆಡಿ ಹಾಡಿ ಕೂಗುತ್ತಾನವ್ವ. ಶಿಶುನಾಳಧೀಶನು ಸಾಕಿದಂತ ಹುಂಜ ಕಾಣವ್ವ, ಶಿಶುನಾಳಧೀಶನು ಸಾಕಿದಂತ ಹುಂಜ ಕಾಣವ್ವ. ಆ ಹುಂಜ ಬಾಳ ಮುದ್ದಾಗೈತೆ ಸಾಕಿ ನೋಡವ್ವ. ಆ ಹುಂಜ ಬಾಳ ಮುದ್ದಾಗೈತೆ ಸಾಕಿ ನೋಡವ್ವ. ಯವ್ವ ಹುಂಜ ಬಂದೈತೆ ತಂಗಿ ಹುಂಜ ಬಂದೈತೆ, ಅಂಗಳದಲ್ಲಿ ಆಡಿ ಹಾಡಿ ಕೂಗುತ್ತಾನವ್ವ. ನಮ್ಮ ಅಂಗಳದಲ್ಲಿ ಆಡಿ ಹಾಡಿ ಕೂಗುತ್ತಾನವ್ವ. ನಮ್ಮ ಅಂಗಳದಲ್ಲಿ ಆಡಿ ಹಾಡಿ ಕೂಗುತ್ತಾನವ್ವ. ಈ ಹಾಡಿನ ಲಯದಲ್ಲಿ ಎಷ್ಟು ಚಂದದ ಸಂಭ್ರಮವಿದೆ ಅಲ್ವೇ? ಆದರೆ ಏನಿದು ಈ ಹಾಡು? ಯಾಕಿಲ್ಲಿ ಹುಂಜದ ಬಗ್ಗೆ ಹೇಳ್ತಾ ಇದ್ದಾರೆ? ಚೆಂದಾಗಿರೋ ಆ ಹುಂಜುವನ್ನು ಸಾಕಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ಹಾಡು ಒಂದು ಒಗಡಿನ ಥರ ಇದೆಯಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಅದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಮುಂಜಾನೆ ಎಚ್ಚರಿಸುವ ಹುಂಜವನ್ನು ಆಧಾರವಾಗಿಸಿಕೊಂಡು ಬದುಕಿನ ಆಳವಾದ ತತ್ವವನ್ನು ವಿವರಿಸೋದು ಬಹುಶಃ ನಮ್ಮ ಶಿಶುನಾಳ ಶರೀಫರಿಗಷ್ಟೇ ಸಾಧ್ಯ ಅನಿಸುತ್ತೆ. ನಮಸ್ಕಾರ ಮಿತ್ರರೇ, ಸೆಲೆಬ್ರೇಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು ನಾವು ಕೇಳಿದ ಈ ಹಾಡು ಕರ್ನಾಟಕದ ಕಬೀರ ಎಂದೇ ಖ್ಯಾತರಾದ ಸಂತ ಶಿಶುನಾಳ ಶರೀಫರ ಅಮರ ಸೃಷ್ಟಿ. 19ನೇ ಶತಮಾನದಲ್ಲಿ ಶಿಶುನಾಳದ ಮಣ್ಣಿನಲ್ಲಿ ಹುಟ್ಟಿ ಇಡೀ ಜಗತ್ತಿಗೆ ಸಾರ್ವಕಾಲಿಕ ತತ್ವಗಳನ್ನು ನೀಡಿದ ಶರೀಫರ ಪದಗಳು ಆಧ್ಯಾತ್ಮದ ಗಣಿಗಳು. ಈ ಹಾಡಿನಲ್ಲಿ ಶಿಶುನಾಳ ಶರೀಫರು ಬಳಸುವ ಹುಂಜ
ಕೇವಲ ಒಂದು ಪಕ್ಷಿಯಲ್ಲ, ಅದು ನಮ್ಮೊಳಗಿನ ಅರಿವು, ಅದು ಜ್ಞಾನ, ಅದು ಅಂತರಾತ್ಮದ ಧ್ವನಿ. ನಾವೆಲ್ಲರೂ ಈ ಲೌಕಿಕ ಜಗತ್ತಿನ ಮಾಯೆಯಲ್ಲಿ ನಿದ್ರಿಸ್ತಿರುವಾಗ ನಮ್ಮನ್ನು ಎಚ್ಚರಿಸಲು ಇರುವ ದಿವ್ಯ ಚೇತನವನ್ನೇ ಅವರು ಹುಂಜ ಎಂದು ಕರೆದಿದ್ದಾರೆ. ಮೊದಲ ಸಾಲು ನೋಡಿ, ಹುಂಜ ಬಂದೈತೆ ತಂಗಿ ಹುಂಜ ಬಂದೈತೆ, ಅಂಗಳದಲ್ಲಿ ಆಡಿ ಹಾಡಿ ಕೂಗುತ್ತಾನವ್ವ. ಇಲ್ಲಿ ಅಂಗಳ ಅಂದರೆ ನಮ್ಮ ದೇಹ, ನಮ್ಮ ಮನಸ್ಸು, ನಾವು ಬದುಕುತ್ತಿರೋ ಈ ಸಂಸಾರ. ಅಂದರೆ ಜ್ಞಾನದ ಹುಂಜ ನಮ್ಮೊಳಗೆ ಬಂದಾಗಿದೆ, ಅದು ಮೌನವಾಗಿಲ್ಲ, ಅದು ಕೂಗ್ತಾ ಇದೆ. ಆದರೆ ಪ್ರಶ್ನೆ ಏನು ಗೊತ್ತಾ, ನಾವು ಅದಕ್ಕೆ ಕಿವಿಗೊಡ್ತೀವ ಅಂತ. ಮುಂದುವರಿತಾ ಶರೀಫರು ಆ ಹುಂಜದ ಬಣ್ಣವನ್ನು ವರ್ಣಿಸ್ತಾರೆ. ಕರಿಯ, ಬಿಳಿಯ, ಕೆಂಪು ಬಣ್ಣದ ಹುಂಜ. ಇದು ಕೇವಲ ಬಣ್ಣಗಳಲ್ಲ, ಮನುಷ್ಯನ ಸ್ವಭಾವದ 3 ಗುಣಗಳು. ಕರಿ ಅಂದರೆ ತಮೋಗುಣ, ಅದು ಅಜ್ಞಾನ ಅಥವಾ ಅಂಧಕಾರದ ಸಂಕೇತ. ಬಿಳಿ ಅಂದರೆ ಸತ್ವಗುಣ, ಅದು ಶಾಂತಿ ಮತ್ತು ಜ್ಞಾನದ ಸಂಕೇತ. ಕೆಂಪು ಅಂದರೆ ರಜೋಗುಣ, ಆಸೆ ಅಥವಾ ಕ್ರಿಯೆಯ ಸಂಕೇತ. ನಮ್ಮ ಜೀವನ ಈ 3 ಗುಣಗಳಿಂದ ಕೂಡಿದೆ. ಶರೀಫರು ಹೇಳೋದೇನೆಂದರೆ, ಈ ಗುಣಗಳನ್ನು ಅರ್ಥ ಮಾಡ್ಕೋ, ಅವುಗಳ ಸಮತೋಲನ ಕಂಡ್ಕೋ, ಅದರಲ್ಲೇ ನಿಜವಾದ ಜ್ಞಾನ ಇದೆ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಸಾಕಿ ನೋಡವ್ವ, ಅಂದರೆ ಈ ಅರಿವನ್ನು ನಿನ್ನೊಳಗೆ ಬೆಳೆಸು. ಈ ಹುಂಜದ ಶಕ್ತಿ ಎಂತಹದ್ದು ಗೊತ್ತಾ? ದೊಡ್ಡ ದೊಡ್ಡ ಮುನಿಗಳನ್ನೇ ಇದು ಎಚ್ಚರಿಸ್ತಾ ಇದೆಯಂತೆ. ಎಷ್ಟೇ ಜ್ಞಾನ ಪಡೆದ್ರೂ ಮನುಷ್ಯರಿಗೆ ಅಹಂಕಾರ ಬರ್ಬೋದು. ಆ ಅಹಂಕಾರದ ನಿದ್ರೆಯಿಂದ ಎಚ್ಚರಿಸೋಕೆ ಈ ಅಂತರಾತ್ಮದ ಧ್ವನಿ ಬೇಕೇ ಬೇಕು. ಸಮಯವನ್ನರಿತು ಕೂಗುವ ಈ ಹುಂಜ ನಮ್ಮ ಬದುಕು ಮುಗಿಯುವ ಮುನ್ನವೇ ನಾವು ಸತ್ಯವನ್ನು ಅರಿಬೇಕು ಎಂಬ ಎಚ್ಚರಿಕೆಯನ್ನು ನೀಡುತ್ತೆ. ಕೊನೆಯಲ್ಲಿ ಶಿಶುನಾಳಧೀಶನು ಸಾಕಿದಂಥ ಹುಂಜ ಅಂತ ಹೇಳ್ತಾರೆ. ಇಲ್ಲಿ ಶಿಶುನಾಳಧೀಶ ಎಂದರೆ ಶರೀಫರ ಗುರುಗಳಾದ ಗೋವಿಂದ ಭಟ್ರು. ಗುರುವಿನ ಕೃಪೆ ಇಲ್ಲದೆ ಈ ಅರಿವಿನ ಹುಂಜ ನಮಗೆ ಸಿಗಲು ಸಾಧ್ಯವಿಲ್ಲ. ಸಿದ್ಧತೆ ಮತ್ತು ಗುರು ಮಾರ್ಗದರ್ಶನವಿದ್ದರೆ ಮಾತ್ರ ನಾವು ಬದುಕಿನ ಸತ್ಯದ ದರ್ಶನ ಮಾಡಬಲ್ಲೆವು ಎಂಬುದು ಶರೀಫರ ಅಚಲ ನಂಬಿಕೆ. ಈ ಹಾಡು ಕೇವಲ ಒಂದು ಹುಂಜದ ಬಗ್ಗೆ ಅಲ್ಲ, ಇದು ನಮ್ಮೊಳಗಿನ ಜಾಗೃತಿಯ ಬಗ್ಗೆ, ನಮ್ಮ ಆತ್ಮದ ಎಚ್ಚರಿಕೆಯ ಬಗ್ಗೆ, ನಮ್ಮ ಜೀವನದ ಸತ್ಯದ ಬಗ್ಗೆ. ಒಂದು ದಿನ ಈ ಹುಂಜ ನಮ್ಮೊಳಗೂ ಕೂಗುತ್ತೆ, ಅದನ್ನು ನಾವು ಕೇಳಬೇಕು, ಅದಕ್ಕೆ ಪ್ರತಿಕ್ರಿಯಿಸಬೇಕು ಅಷ್ಟೆ. ಆಗ ಜೀವನದ ಅರ್ಥ ಗೊತ್ತಾಗತ್ತೆ. ಅಬ್ಬಾ, ಎಷ್ಟು ಆಳವಾದ ಮಾತುಗಳಿವು! ವೇದ ಉಪನಿಷತ್ತುಗಳಿಗೆ ಸಮನಾಗಿರುವ ಈ ದಾರ್ಶನಿಕ ಚಿಂತನೆಗಳು ನಮ್ಮ ದಿವ್ಯ ಬದುಕಿಗೆ ದಾರಿದೀಪ. ಮಿತ್ರರೇ, ನಮ್ಮ ಬದುಕಿನ ಅಂಗಳದಲ್ಲಿ ಈ ಜ್ಞಾನದ ಹುಂಜ ದಿನವೂ ಕೂಗ್ತಾ ಇದೆ. ನಾವು ಎಚ್ಚರಗೊಳ್ತಿದ್ದೀವೆಯೇ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಈ ಹಾಡು ನಮ್ಮಲ್ಲಿ ಆತ್ಮಾವಲೋಕನ ಮೂಡಿಸಲು ಸಹಕಾರಿಯಾಗಲಿ ಅಂತ ಹಾರೈಸ್ತೀನಿ. ಇಂತಹ ಅದ್ಭುತ ತತ್ವಪದವನ್ನು ನಮಗೆ ಕರುಣಿಸಿದ ಸಂತ ಶಿಶುನಾಳ ಶರೀಫರಿಗೆ ಹೃತ್ಪೂರ್ವಕ ನಮನಗಳನ್ನು ಅರ್ಪಿಸ್ತಾ, ಈ ಹಾಡು ಹಾಗೂ ಇದರ ಅರ್ಥ ನಿಮಗೆ ಸ್ಪರ್ಶಿಸಿದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ. ಮತ್ತೊಂದು ತತ್ವಪದದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.